ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಮತ್ತು ಸುಲಿಗೆ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡುವ ಪ್ರಕರಣ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನು ನಮ್ಮ ಡಿಎಸ್ಪಿ ಬಾಗೇವಾಡಿ ಆದಂಥ ಬಲ್ಲಪ್ಪ ನಂದಗಾವಿ ಮತ್ತು ಅವರ ಸಬ್ ಡಿವಿಷನ್ನ ಎಲ್ಲ ಇನ್ಸ್ಪೆಕ್ಟರ್ಸ್ಗಳಾದಂಥ ಮುದ್ದೇಬಿಹಾಳ್ CPI, ನಿಡಗುಂದಿ CPI, ಬಾಗೇವಾಡಿ ಇನ್ಸ್ಪೆಕ್ಟ್ರು ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಂ ಗೋಲ್ಡು, 3.650 kg ಬೆಳ್ಳಿ ಮತ್ತೆ 6,98,000 ರೂಪಾಯಿ ಕ್ಯಾಶ್. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜಯರಾಜ್ ಅಂತೇಳಿ KRTO ಅವರ ಮನೆ ಕಳ್ಳತನ ಆಗಿತ್ತು. ನೆಮಗೇರಿ LT ತಾಂಡದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನ ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು ಇವರೆಲ್ಲರೂ ಕೂಡ ರಾಯಚೂರದವರು. ಇವರನ್ನ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತೆ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 kg ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸಿಗೆ ಬಳಸಿದಂತ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕೌಡಿ ಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಹೊಕ್ರಾಣಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತೆ ದುಡ್ಡನ್ನ ಪತ್ತೆ ಮಾಡಿರ್ತಾರೆ. ಇವನ ಮೇಲೆ 1ಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000 ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನ ಆಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ 4 ಜನರನ್ನ ಅವರನ್ನು ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನ ರಿಕವರಿಯನ್ನ ಮಾಡಿರ್ತಾರೆ. ಅದೇ ರೀತಿ ನಿಡಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂಥ ಚೈನನ್ನ ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನ ಕೂಡ ರಮೇಶ್ ಚಿತ್ರಿಗೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಕೂಡ ಪತ್ತೆ ಮಾಡಿ ರಾಬರಿ ಕೇಸನ್ನು ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನು 37 ಗ್ರಾಮದ ಚೈನನ್ನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಆತನಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 2 ವೀಲರ್ಸ್ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುಮಾರು 5 ಬೈಕ್ಗಳು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂಥ ಅಟೆನ್ಷನ್ ಡೈವರ್ಷನ್, ಅದರಲ್ಲಿನೂ ಕೂಡ 2 ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಲು ಮತ್ತೆ 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂಥ 2 ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಮಸೂತಿ ಗ್ರಾಮದಲ್ಲಿರುವಂತಹ ಘನಾಚಾರ್ಯ ಅನ್ನೋರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದ್ರು. ಅದನ್ನು ಕೂಡ ಅದರಲ್ಲಿದ್ದಂಥ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂಥ ಬೈಕನ್ನ ಇದನ್ನು ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಮತ್ತೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನ ಪತ್ತೆ ಮಾಡಿ ಅವರಿಂದ ಮೋಟಾರ್ ಸೈಕಲ್ ಸೇರಿ
ದೇವಸ್ಥಾನದಲ್ಲಿದ್ದಂಥ ಒಡವೆಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತು ಡಿಸೆಂಬರದಲ್ಲಿ ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ಗಳನ್ನ ಮಾಡಿ ಅವುಗಳನ್ನ ಪತ್ತೆಗೋಸ್ಕರ ಅಂತಂತ ಹಿಂದ್ಬಿದ್ದಾಗ 2023, 24 ಮತ್ತು 25 ಪ್ರಕರಣಗಳನ್ನು ಕೂಡ 26 ಪ್ರಕರಣಗಳನ್ನ ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತೆ ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತೆ PSI ಅವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,32,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನ ನಾನಾಗ್ಲಿ ಮತ್ತೆ ಇಲಾಖೆಯವರ ಅವರ ಕರ್ತವ್ಯವನ್ನ ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. So we'll give appreciation certificate to our staff. ಅದಾದ್ಮೇಲೆ ಪ್ರಾಪರ್ಟಿ ಡಿಸ್ಪ್ಲೇ. ನಾವು ಲಾಸ್ಟ್ ಟೈಮ್ ಪ್ರೆಸ್ಕೊಂಡು ಹೇಳಿದ್ರೆ CCTV enabled what is the status? The work is in progress. Work is progress in what? The progress ಅಂತಂದ್ರೆ it will have several steps in it. So the departmental approval ಆಗಿರ್ಬೋದು, then tender inviting authority ಇರುತ್ತೆ, tender scrutiny authority ಇರುತ್ತೆ. So there are a number of steps. The work is going on. We need time till By June we'll have a CCTV installed across the we are hopeful. ಎಷ್ಟು CCTV ಬಗ್ಗೆ ನಾವು ಆರ್ಡರ್ ಮಾಡ್ತೀವಿ, ಎಷ್ಟು ಆಗಬೇಕು ಅನ್ನೋದು ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. They are evaluating. They will prepare the DPR and depending upon the requirement, depending upon the project number. ಇನ್ನೊಂದು ಎರಡು ವಿಷಯ ತಾವೆಲ್ಲ ಇದು ಮಾಡಿಫೈಡ್ ಸೈಲೆನ್ಸ್ ಇದು ಮಾಡಿ ಆದ್ಮೇಲೆ ಅವೇರ್ನೆಸ್ ಇನ್ನೊಂದ್ಸತಿ ಮಾಡ್ತೀನಿ ಅಂತಿದ್ರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳ ಪೇರೆಂಟ್ಸ್ ಅದೇನಾಯ್ತು ಎಕ್ಸಾಮ್ಸ್ ಬಂತಲ್ವಾ. ಸೊ ಮಾರ್ಚ್ ಅಂಡ್ ಏಪ್ರಿಲ್ 2nd ಎಕ್ಸಾಮ್ಸ್ ಬಂತು. ಸೊ ಮಕ್ಕಳು ಎಕ್ಸಾಮ್ಸ್ ಅಲ್ಲಿದ್ದಾಗ ನಾವು ಈ ಕಾರ್ಯಕ್ರಮ ಅದು ಅಷ್ಟು ಸೂಕ್ತ ಆಗಲ್ಲ ಅಂತೇಳಿ ವಿಲ್ ಡೂ ಇಟ್ ಇನ್ ಜೂನ್. ಯಾಕಂದ್ರೆ ಶಾಲೆಗಳು ಪ್ರಾರಂಭ ಆಗುತ್ತೆ, ಅವಾಗ ಮಕ್ಕಳನ್ನ ಕರ್ಕೊಂಡು ಮಾಡೋದ್ರಲ್ಲಿ ಇರುತ್ತೆ. ಈಗ ಮಾರ್ಚ್ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಎಕ್ಸಾಮ್ ಫ್ರಮ್ LKG to PUC. ಸೊ ಹಾಗಾಗಿ ಇರುತ್ತೆ, ಇದೆ that work will continue. Sir, probably these robbery cases are